ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ಫ್ರೆಂಡ್ಸು, ಇವತ್ತು ನಾನೊಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಏನಪ್ಪ ಅಂತ ಕೇಳಿದ್ರೆ, ಈಗ 2029ಕ್ಕೆ ಕಾಂಗ್ರೆಸ್ ಪಕ್ಷದ ಟಾರ್ಗೆಟ್ ಏನಿರುತ್ತೆ? ಈಗ 3 ಟರ್ಮ್ ಆಯಿತು ಅವರು ವಿಪಕ್ಷದಲ್ಲಿ ಕೂತು. ಅಲ್ಲ, ಈ ಸಲ ವಿಪಕ್ಷದ್ದು ಸ್ಥಾನದ್ದು ಒಂದು ಅರ್ಹತೆ ಸಿಕ್ಕಿದೆ. 3 ಸಲದಲ್ಲಿ 99 ಗೆದ್ದಿದ್ದಾರೆ. ಸೊ 3 ಸಲ ಫೈಟ್ ಮಾಡಿ ಕೂಡ 100 ಗೆಲ್ಲಕ್ಕಾಗದೇ ಇರೋ ಒಂದು ಪಕ್ಷ 2029ಕ್ಕೆ ಮೋದಿ ಸರ್ಕಾರವನ್ನು ಸೋಲಿಸಿ ಅಧಿಕಾರಕ್ಕೆ ಬರೋ ಕನಸಲ್ಲಿದೆ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಒಂದು ಲೈನನ್ನು ಯೂಸ್ ಮಾಡಿದ್ದೆ, ನೆನಪಿದೆಯಾ? ಈ ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಅಂತ. ಬಟ್ ಆ ಸ್ಟೇಟ್ಮೆಂಟನ್ನು ಇವಾಗ ನಾನು ವಾಪಸ್ ತಗೋಬೇಕಾ ಅನ್ನೋ ಥರ ನನಗೆ ಭಯ ಕಾಡ್ತಾ ಇದೆ. ಯಾಕೆ ಗೊತ್ತಾ? ಎಷ್ಟು ದಿವಸ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯನ್ನು ಲಾಂಚ್ ಮಾಡೋಕ್ಕೆ ನೋಡ್ತಾ ಇತ್ತಲ್ಲ, ಅದೇ ನಮ್ಮ ಇಸ್ರೋ ವಿಜ್ಞಾನಿಗಳು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ರಾಕೆಟನ್ನು ಲಾಂಚ್ ಮಾಡ್ತಾರಲ್ಲ, ಅದೇ ಥರ ಈ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಗಾಂಧಿ ಫ್ಯಾಮಿಲಿಯ ಕಟ್ಟರ್ ಗುಲಾಮನನ್ನು ಅವರು ನೇಮಕ ಮಾಡಿಕೊಂಡ್ರು AICC ಅಧ್ಯಕ್ಷನಾಗಿ. ಅವರಿಂದ ಈ ರಾಹುಲ್ ಗಾಂಧಿಯನ್ನು ಲಾಂಚ್ ಮಾಡೋ ಕೆಲಸಕ್ಕೆ ಭಯಂಕರ ಚಾಲು ಸಿಕ್ತು. ಆದರೆ ಏನು ಮಾಡೋದು, ಲಾಂಚ್ ಆಗಲ್ವೇ? ಯಾವುದೇ ಒಂದು ಸಂಕಲ್ಪ, ಐಡಿಯಾ ಇರಬೇಕು ಅಂದರೆ ಮುಂದೆ ಗುರಿ ಇರಬೇಕಂತೆ, ಹಿಂದೆ ಉರಿ ಇರಬೇಕಂತೆ. ಗುರು ಇಲ್ಲದೆ ಇದ್ದರೂ ಉರಿ ಇಂಪಾರ್ಟೆಂಟು. ಬಟ್ ಆ ಮನುಷ್ಯನಿಗೆ, ರಾಹುಲ್ ಗಾಂಧಿ ಅವರಿಗೆ ಯಾವುದೂ ಇದ್ದಂಗೆ ಕಾಣ್ತಾ ಇಲ್ಲ. ಹೀಗಾಗಿ ಗಾಂಧಿ ಫ್ಯಾಮಿಲಿಯ ರಾಜಮಾತೆ ಸೋನಿಯಾ ಗಾಂಧಿ ಅವರು ತಲ್ಲೇ ಕೆಟ್ಟು ಇನ್ನೊಂದು ಮಾತು ಹೇಳಿರ್ಬೋದು, ಅಣ್ಣ ಅಂತೂ ಆಗಿಲ್ಲ, ತಂಗಿನ ಟ್ರೈ ಮಾಡಿ ಅಂತ. ಹಾಗಾಗಿ ಬೆಳಗಾವಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಗರ್ಜನೆ ನೋಡಬೇಕು. BJP RSS ವಿರುದ್ಧ ಹೋರಾಡುವ ಹೆಣ್ಣು ಪ್ರಿಯಾಂಕಾ, BJP RSS ವಿರುದ್ಧ ಹೋರಾಡುವ ಶಕ್ತಿ ಇರುವ ಹೆಣ್ಣು ಪ್ರಿಯಾಂಕಾ. ಶುರುವಾಯಿತು ಭಾಷಣ. ಕೇಳಿಸ್ಕೊತಾ ಇದ್ದೆ. ಬಟ್ ಇಲ್ಲಿ ಹಾಕೋಕ್ಕಾಗಲ್ಲ, ಏನಕ್ಕೆಂದರೆ ಕಾಪಿರೈಟ್ ಜಡಿಯುತ್ತೆ. ಹಾಗಾಗಿ ಆ ಸೈಕಲ್ ಗ್ಯಾಪಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಮಾತನ್ನು ಹೇಳಿದರು. ನಾವು ಅಂದರೆ ಕಾಂಗ್ರೆಸ್ ಅವರು ಬೆಂಕಿ ಇದ್ದಂತೆ, ನಮ್ಮನ್ನು ಮುಟ್ಟಿದ್ರೆ ಸುಟ್ಟೋಗ್ತೀರಾ ಹಿಂಗೆ ಅಂತ. ದೇವರೇ, ಮನಮೋಹನ್ ಸಿಂಗ್ ಗೌರ್ಮೆಂಟ್ ಆದಮೇಲೆ ನಿಮ್ಮನ್ನೇ ಮುಟ್ಕೊಂಬಂದಿದ್ದಲ್ವ, ಮುಟ್ಟಕ್ಕೆ ಬೇರೆ ಯಾರಾದರೂ ಇದ್ರೆ ನೀವು ಬೆಂಕಿಯಾಗಿದೆ ಸುಡಬೇಕಿತ್ತಲ್ವ. ಅಟ್ಲೀಸ್ಟ್ ಒಂದು ಸಿಗರೇಟ್ ಅದು ಸುಟ್ಟಿದ್ದು ಕಂಡಿಲ್ಲ. ಪಾಪ ನೆಹರೂನೇ ಆ ಕಾಲದಲ್ಲಿ ತುಂಬ ಸಿಗರೇಟ್ ಸುಟ್ಟಿದ್ರೇನು. ನಿಮ್ಮನ್ನು ಮುಟ್ಟಿ ಸುಟ್ಟೋಗ್ಬೇಕು, ಸುಟ್ಟು ಹೋಗ್ತಾರ ನೀವು ಬೆಂಕಿ ಇದ್ದಂಗೆ. ಇದನ್ನು ಯಾರು ಹೇಳ್ತಿದ್ದಾರೆ ಅಂದರೆ, ರಜಾಕರ ಅಂದರೆ ಮುಸ್ಲಿಮರ ಬೆಂಕಿಯ ದಾಳಿಯಲ್ಲಿ ತನ್ನ ಕುಟುಂಬವನ್ನು ಕಳೆದುಕೊಂಡು ಹೇಗೋ ಜೀವ ಉಳಿಸಿಕೊಂಡು ಬಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅವರು BJP RSSನ್ನು ಸುಟ್ಟಾಕೋ ಥರದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರಂತೆ. ಸೀರಿಯಸ್ಲಿ, ಭಾರತ್ ಜೋಡೋ ಯಾತ್ರೆ ಏನಾಯಿತು ಕಂಡಿಲ್ವಾ? ನಿಮ್ಮ ಲೆಕ್ಕಾಚಾರದಂತೆ ಇವಾಗ ನೀವು ಹೋಮ್ ಮಿನಿಸ್ಟರ್ ಆಗಿರಬೇಕಿತ್ತು, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರಬೇಕಿತ್ತು. ಯಪ್ಪ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಆ ಜಾಗದಲ್ಲಿ ರಾಹುಲ್ ಗಾಂಧಿಯನ್ನು ಊಹಿಸಿಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಷ್ಟು ಅನರ್ಹ ಮತ್ತು ಅಯೋಗ್ಯ ವ್ಯಕ್ತಿ ಪ್ರಧಾನಮಂತ್ರಿ ಹುದ್ದೆಗೆ. ಮಾತಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳಿದರು, ದೊಡ್ಡ ಕಾಮಿಡಿ ಆಗಿತ್ತು. ಈ ರಾಹುಲ್ ಗಾಂಧಿ ಜೊತೆಗೆ ಸೇರಿ ಈ ಸಹವಾಸ ದೋಷ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ. ಏನಂತ ಹೇಳಿದ್ರು? ಪ್ರಿಯಾಂಕಾ ವಾಡ್ರಾ ಅವರು ನೋಡಲು ಮೆತ್ತಗೆ ಇರಬಹುದು, ಆದರೆ ಮುಟ್ಟಿ ನೋಡಿ ಗೊತ್ತಾಗುತ್ತೆ ಎಷ್ಟು ಶಕ್ತಿಶಾಲಿ ಅಂತ ಅನ್ನೋ ಅರ್ಥ ಬರೋ ಥರ ಒಂದು ಮಾತನ್ನು ಹೇಳಿದ್ರು. ಅರ್ರೇ ಮಲ್ಲಿಕಾರ್ಜುನ್ ಖರ್ಗೆ, ನೀವು ಮಲ್ಲಿಕಾರ್ಜುನ್ ಖರ್ಗೆ, ಸಿಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಸಿಲ್ಲಿ ಮಾತೆಲ್ಲ ಮಾತಾಡಬೇಡಿ. ನಮ್ಮ ದೇಶದಲ್ಲಿ ಇನ್ನೊಂದು ಹೆಣ್ಣನ್ನು ಅವರ ಪರ್ಮಿಷನ್ ಇಲ್ಲದೆ ಮುಟ್ಟೋದು ತಪ್ಪಾಗುತ್ತೆ. ತಪ್ಪಲ್ಲ, ಅದು ಅಪರಾಧ ಆಗುತ್ತೆ. ನೀವು ಪ್ರಿಯಾಂಕಾ ಗಾಂಧಿನ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಮುಟ್ಟಿ ಅಂತ ಹೇಳಿಬಿಟ್ರೆ ಅರ್ರೇ, ಅಲ್ಲಿ ರಾಬರ್ಟ್ ವಾದ್ರಾ ನಮ್ಮನ್ನು ಸುಮ್ಮನೆ ಬಿಡ್ತಾರೆ? ನಮಗೆ ಅವರು ಎಷ್ಟು ಗಟ್ಟಿ ಅಂತ ಗೊತ್ತಾಗೋದು ಬೇಡ, ಅವರು ಎಷ್ಟು ಮೆತ್ತಗಿದ್ದಾರೆ ಅಂತ ತಿಳಿಯೋದು ಬೇಡ. ಅವರು ಅಪ್ಪನನ್ನು ಕಳ್ಕೊಂಡಿದ್ದಾರಂತೆ, ಅವರು ಆ ನೋವನ್ನು ಎಲ್ಲೂ ತೋರಿಸಿಲ್ವಂತೆ. ಮೋದಿ ಹಾಗೂ ಅಮಿತ್ ಶಾ ಅವರ ಈ ಚಮಚಗಳು ಅಂತ ಕರೆದಿದ್ದಾರೆ. ಅವರು ಪ್ರಿಯಾಂಕಾ ವಾಡ್ರಾನನ್ನು ವಿರೋಧ ಮಾಡ್ತಾರಂತೆ. ಪ್ರಿಯಾಂಕಾ ವಾಡ್ರಾನನ್ನು ವಿರೋಧ ಮಾಡೋದು ಮೋದಿ ಮತ್ತು ಅಮಿತ್ ಶಾ ಫ್ಯಾನ್ಸ್ ಮಾತ್ರ ಅಲ್ಲ. ಅಖಿಲೇಶ್ ಯಾದವ್ ಫ್ಯಾನ್ಸ್ ಮಾಡಲ್ವಾ? ಮಮತಾ ಬ್ಯಾನರ್ಜಿ ಫ್ಯಾನ್ಸ್ ಮಾಡಲ್ವಾ? ಅರವಿಂದ್ ಕೇಜ್ರಿವಾಲ್ ಫ್ಯಾನ್ಸ್ ಮಾಡಲ್ವಾ? ಅದೇನೋ ಇಂಡಿ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ದಾರಲ್ಲ, ಇವಾಗ ಕಿಂಡಿ ಎದ್ದು ಲಗಾಡಿ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಲ್ವಾ? ಗಾಂಧಿ ಫ್ಯಾಮಿಲಿಯನ್ನು ಸ್ವೀಕಾರ ಮಾಡಿದವರು ಯಾರಿದ್ದಾರೆ? ಮಮತಾ ಬ್ಯಾನರ್ಜಿ ಯಾಕೆ ತೃಣಮೂಲ ಕಾಂಗ್ರೆಸ್ ಕಟ್ಟಿದ್ರು? ಯಾರ ವಿರುದ್ಧ ಹೋರಾಟಕ್ಕೆ? ಅರವಿಂದ್ ಕೇಜ್ರಿವಾಲ್ ಶುರುವಲ್ಲಿ, ಈಗಿನ ಅರವಿಂದ್ ಕೇಜ್ರಿವಾಲ್ ಅಲ್ಲ, ಅಣ್ಣಾ ಹಜಾರೆ ಕಾಲದಲ್ಲಿ ಯಾರ ವಿರುದ್ಧ ಹೋರಾಡಿಕೊಂಡು ಬಂದ?
ಭ್ರಷ್ಟಾಚಾರ ಅಂತ ಮಾತಾಡಿದ್ದು ಯಾರ ವಿರುದ್ಧ? ಆವಾಗ ಮೋದಿ ಸರ್ಕಾರ ಇತ್ತಾ, ಮನಮೋಹನ್ ಸಿಂಗ್ ಸರ್ಕಾರ ಇತ್ತು? ಇದೆಲ್ಲ ನೋಡಬೇಕಲ್ಲ. ಗಾಂಧಿ ಫ್ಯಾಮಿಲಿಯನ್ನು ಮೋದಿ ಅಮಿತ್ ಶಾ ಫ್ಯಾನ್ಸ್ ಮಾತ್ರ ದ್ವೇಷ ಮಾಡೋದಿಲ್ಲ, ಭಾರತೀಯರು. ಏನಕ್ಕೆಂದರೆ ಅದೊಂದು ಫ್ಯಾಮಿಲಿಯಿಂದ, ನಕಲಿ ಗಾಂಧಿ ಫ್ಯಾಮಿಲಿಯಿಂದ ಭಾರತಕ್ಕೆ ಆದ ಅನ್ಯಾಯಗಳನ್ನು ಭಾರತೀಯರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಪಕ್ಷವನ್ನು ಲಾಂಚೇ ಮಾಡ್ತಾ ಇಲ್ಲ. ಅದರಲ್ಲೂ ರಾಹುಲ್ ಗಾಂಧಿ ಬಂದ್ರಂತೂ ಮುಗೀತು. ಇವಾಗ ಆಯಪ್ಪ ಅನ್ಫಿಟ್ ಅಂತ ಅನಿಸಿ ಪ್ರಿಯಾಂಕಾ ವಾಡ್ರಂಗೆ ಗುಣಗಾನ ಮಾಡೋಕ್ಕೆ ಶುರು ಮಾಡಿದ್ದೀರಲ್ಲ, ಏನಾದರೂ ಎಕ್ಸ್ಟ್ರಾ ಕಮಾಯಿ ಸಿಗುತ್ತಾ? ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರನ್ನು ತಗೊಳ್ಳಿ, ಅವರು ಈ ಗೋಡ್ಸೆ ವಿಚಾರ ಮಾತಾಡ್ದೇನೆ ಮಾತು ಮುಗಿಸೋದೇ ಇಲ್ಲ. ಗಾಂಧಿಯನ್ನು ಕೊಂದು ಸಾವರ್ಕರ್ ಶಿಷ್ಯ, ಮೋದಿಯವರು ಸಾವರ್ಕರ್ನ ಪೂಜೆ ಮಾಡ್ತಾರೆ, ಗೋಡ್ಸೆ ಅಂದರೆ ಇಷ್ಟ, ಗಾಂಧಿ ಗುಜರಾತ್ ಅವರು ಆಗಿದ್ದರೂ ಕೂಡ ಮೋದಿಯವರಿಗೆ ಭಕ್ತಿ ಇಲ್ಲ, ಈ ಥರದ್ದೆಲ್ಲ ಮಾತಾಡಿದರು. ಸೀರಿಯಸ್ಲಿ, ಸ್ವಚ್ಛ ಭಾರತ ಅಭಿಯಾನ ಯಾರ ಹೆಸರಲ್ಲಾಗಿದ್ದು ಗೊತ್ತಾ? ಅದು ಯಾರ ಕನಸು ಗೊತ್ತಾ? ನಿಮ್ಗೆ ಅಟ್ಲೀಸ್ಟು ದೇಶದ ಜನರಿಗೆ, ಈ ಗರೀಬಿ ಹಟಾವು ಅಂತ ಮಾತಾಡ್ತಿರಲ್ಲ, ದೇಶದ ಬಡ ಜನರಿಗೆ, BPL ಕಾರ್ಡ್ ಇರೋರಿಗೆ ಒಂದು ಟಾಯ್ಲೆಟ್, ಅದು ಬೇಸಿಕ್ ನೀಡ್, ಅದನ್ನು ಕಟ್ಸ್ಕೊಳಕ್ಕಾಯ್ತಾ? ಅದನ್ನು ಮೋದಿ ಬಂದು ಮಾಡಬೇಕಾಯ್ತು. ನೀವೇನು ಇಷ್ಟು ವರ್ಷ ಗೆಣಸು ಕೆರೀತಾ ಇದ್ರಾ? ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವ್ರನ್ನ ಕಂಡ್ರೆ ತುಂಬ ಒಂಥರ ನೋವಾಗೋದು ಇದೇ ವಿಚಾರಕ್ಕೆ. ಪಾಪ, ಒಂದು ಫ್ಯಾಮಿಲಿಗೆ ಅವ್ರು ಬರ್ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದನ್ನು ಇಲ್ಲಿ ತಂದು ತಲುಪಿಸ್ಬೇಕು. ಅಲ್ಲೊಂದು ಮೀಟಿಂಗ್ ಆಗುತ್ತೆ, ಮೀಟಿಂಗಲ್ಲಿ ಅಮ್ಮ ಇರ್ತಾರೆ, ಮಗ ಇರ್ತಾರೆ, ಮಗಳಿರ್ತಾರೆ. ಇವರು ಪಾಪ ಹೊರಗಡೆ ನಿಲ್ಲಬೇಕು. ಅಲ್ಲಿ ಮೀಟಿಂಗಲ್ಲಿ ಏನು ನಿರ್ಧಾರ ಬಂದಿದೆ ಅನ್ನೋದನ್ನು ಅವ್ರಿಗೆ ಹೇಳ್ತಾರೆ, ಅದನ್ನು ಬಂದು ಪ್ರೆಸ್ ಮೀಟ್ ಮಾಡಿ ಹೇಳೋದು. ಈ ಕೆಲಸ ಮಾಡೋಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೇಕಾ? ನಮ್ಮನ್ನು ಎದುರಾಕೊಂಡ್ರೆ ಸುಟ್ಟೋಗ್ತೀರಾ ನಾವು ಬೆಂಕಿ ಥರ ಅಂತ ಹೇಳಿದ್ರಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ MP ಎಲೆಕ್ಷನ್ನಲ್ಲಿ ಮೊದಲ ಸಲ ಸೋಲು ಕಂಡಿದ್ದು ಯಾರ ಅವಧಿಯಲ್ಲಿ? ಉಮೇಶ್ ಜಾಧವ್ ಅಂತ ನಿಮ್ಮಷ್ಟು ಫೇಮಸ್ ಅಲ್ಲದೇ ಇರೋ ವ್ಯಕ್ತಿಯನ್ನು ಕರ್ಕೊಂಬಂದು ಗೆಲ್ಲಿಸ್ಕೊಂಡು ಹೋದ್ರಲ್ಲ, ಅದು ಮೋದಿ ಶಕ್ತಿ ಅಲ್ವಾ? ಬೆಂಕಿ ಯಾರು, ಬೂದಿ ಯಾರು ಅನ್ನೋದು ಅರ್ಥ ಮಾಡ್ಕೋಬೇಕು. ಆಮೇಲೆ ಬೆಂಕಿ, ಅದು ಇದು ಸುಟ್ಟಾಗೋದು, ಇದ್ರ ಬಗ್ಗೆ ಮಾತಾಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಈ ರಾಜ್ಯದಲ್ಲಿ, ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಕಾಂಗ್ರೆಸ್ ಮೇಲೆ ಕೂಡ ಹಿಡಿತ ಮಾಡೋಕ್ಕೆ ಆಗ್ತಾಯಿಲ್ಲ. ಮೊನ್ನೆ ಅಬ್ಬರಿಸಿದ್ರು, ಎಲ್ಲರೂ ತತಾತಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದರೆ ಹೈಕಮಾಂಡ್ ಪವರ್ ಏನು ಅಂತ ತೋರಿಸ್ಬೇಕಾಗುತ್ತೆ ಅಂತ. ಯಾರೊಬ್ಬ ಕೂಡ ಅಲ್ಲಿ ಸೈಲೆಂಟ್ ಆಗಿಲ್ಲ. ಇವಾಗ ಬೆಳಗಾವಿಯಲ್ಲಿ ಗಾಂಧಿ ಹೆಸರಲ್ಲಿ ಜೈ ಬಾಪು, ಜೈ ಸಂವಿಧಾನ, ಅದು ಇದು ಅಂದ್ಕೊಂಡು ಸಮಾವೇಶ ಮಾಡ್ತಾಯಿದ್ದಾರೆ. ಬಟ್ ನನಗೆ ಅನಿಸ್ದಂಗೆ ಆ ಸಮಾವೇಶ ಸಿದ್ದರಾಮೋತ್ಸವದಷ್ಟೇನು ಗ್ರ್ಯಾಂಡಾಗಿ ಆಗ್ತಾಯಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರಿಗೆ ಸಂವಿಧಾನದ ಆಶಯಗಳ ಬಗ್ಗೆ ಗೌರವ ಇದೆ ಅಂತ ತೋರಿಸ್ಕೋತಾರೆ, ಬಟ್ ನಂಬಿಕೆ ದೇವರಾಣೆ ಇಲ್ಲ. ಸಂವಿಧಾನ ಹೇಳಿತಾ ಸೈಟು ಲೂಟಿ ಹೊಡಿ, ಆಮೇಲೆ ತನಿಖೆ ಎದುರಾದಾಗ ವಾಪಸ್ ಕೊಡು, ಆವಾಗ ನೀನು ಕ್ಲೀನ್ ಹ್ಯಾಂಡ್ ಆಗ್ತೀಯ ಅಂತ? ಇಲ್ಲಲ್ಲ. ಇನ್ನೊಬ್ಬರು ನಮ್ಮ DCM DK ಶಿವಕುಮಾರ್ ಅವರು, ಅವರಂತೂ ಸಂವಿಧಾನನ ಕ್ಯಾರೇ ಅನ್ನಲ್ಲ. ಮನಿ ಲ್ಯಾಂಡ್ರಿಂಗ್ ಮಾಡುವಂಥ ಸಂವಿಧಾನ ಹೇಳಿತ್ತಾ? ಇಲ್ವಲ್ಲ. ಇನ್ನು G ಪರಮೇಶ್ವರ್ ಅವರು, ಅವ್ರದ್ದೊಂದು ವಿಚಿತ್ರ ಕೇಸ್ ಅದು. ಅವ್ರನ್ನ ನೆನಪು ಮಾಡ್ಕೊಂಡಾಗೆಲ್ಲ ನಂಗೆ ನಗು ಬರುತ್ತೆ. ಇಲ್ಲ, ನಾವು ಅಪರಾಧಗಳನ್ನು ತಡೀತೀವಿ, ಎಲ್ಲವೂ ಹತೋಟಿಯಲ್ಲಿದೆ, ಕಾನೂನು ಸುವ್ಯವಸ್ಥೆ, ಅದು ಮೊದಲೇ ಗೊತ್ತಾದರೆ ತಡಿತೀವಿ ಅಂದರೆ G ಪರಮೇಶ್ವರಿಗೆ ಫಸ್ಟ್ ಹೇಳಬೇಕು, ಅಣ್ಣ ನಾನಿವತ್ತು ಈ ಅಪಾರ್ಟ್ಮೆಂಟಿಗೆ ಕಳ್ತನಕ್ಕೆ ಹೋಗ್ತಾಯಿದ್ದೀನಿ, ಅಣ್ಣ ನಾನಿವತ್ತು ಇವ್ರನ್ನ ಹೊಡೆಯೋಕ್ಕೆ ಹೋಗ್ತಾಯಿದ್ದೀನಿ, ಅಣ್ಣ ನಾನು ಆ ಬ್ಯಾಂಕಿಗೆ ದೊರಡೆ ಹೋಗ್ತಾಯಿದ್ದೀನಿ, ಅಣ್ಣ ಇವತ್ತು ನಾನು ಈ ಊರಲ್ಲಿ ಆಕಳ ಕೆಚ್ಚಲನ್ನು ಕುತ್ತಿಗೆಯನ್ನು ಕಡಿಯಕ್ಕೆ ಹೋಗ್ತಾಯಿದ್ದೀನಿ. ಅದು ಹೇಳಿ ಅವರು ಪೊಲೀಸನ್ನ ಕಳಿಸಿದ ಮೇಲೆ ಅಪರಾಧವನ್ನು ತಡೀತಾರೆ. ಅಯ್ಯ, ನನಗೆ ಕಾಂಗ್ರೆಸ್ಸಿಂದ ದೊಡ್ಡ ಕಾಮಿಡಿ ಅನ್ಸೋದೆ ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡುವಾಗ. ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ, ಚೇಂಜ್ ಮಾಡೋ ಪರಿಸ್ಥಿತಿ ಬಂದರೆ ನಾವು ಮಾಡೇ ಮಾಡ್ತೀವಿ ಅಂತ ರಾಜೀವ್ ಗಾಂಧಿ ಹೇಳಿದ್ದಾರೆ. ತಿದ್ದುಪಡಿಯನ್ನು ಅತಿ ಹೆಚ್ಚು ಸಲ ತಂದಿರೋದೇ ಕಾಂಗ್ರೆಸ್ಸು. ಇವರು ಸಂವಿಧಾನದ ಆಶಯ ಜೈ ಬಾಪೂಜಿ, ಜೈ ಅದು ಇದು ಅಂದ್ಕೊಂಡು, ಅರ್ರೆ ಗಾಂಧಿವಾದ ಅನ್ನೋದು ನನಗೆ ತಿಳಿದ ಹಾಗೆ ಈ ಸಮಯಕ್ಕೆ ಅಪ್ರಸ್ತುತ. ನೋಟಲ್ಲಿ ಇರದಿದ್ದರೆ ನೀವು ನಿಮ್ಮನ್ನು ಮರೆತೇ ಬಿಡ್ತಿದ್ವಿ ನಾವು. ಗಾಂಧೀಜಿ ಯಾರಿಗೆ ಆದರ್ಶ? ದೇಶ ಒಡೆಯೋರಿಗ? ಈ ಭಾಷೆ ವಿಚಾರದಲ್ಲಿ ಪ್ರತ್ಯೇಕ ದೇಶವನ್ನು ಮಾಡಿ ಅಂತ ಕೇಳೋರಿಗ? ಅಥವಾ ಈ ಟ್ಯಾಕ್ಸ್ ಬರ್ತಾ ಇಲ್ಲ ಅಂತ ಸಪ್ರೇಟ್ ದೇಶ ಮಾಡಿಕೊಟ್ಬಿಡಿ ಅಂತ ಕೇಳಿದ DK ಸುರೇಶ್ ಅವರಿಗ? ಯಾರಿಗೆ? ಗಾಂಧೀಜಿ ಔಟ್ಡೇಟೆಡ್ ಆಗಿದ್ದಾರೆ, ಅದನ್ನು ಮೇಲೆತ್ತಬೇಕು ಅಂತ ತುಂಬ ಗುದ್ದಾಟ ನಡೀತಾ ಇದೆ. ಪಾಪ ಬಹುಶಃ ಗಾಂಧೀಜಿಯವರೇ ಇದ್ದಿದ್ದರೆ
ಬಿಡ್ರಲ್ಲಿ ಸಾಕು ಎಷ್ಟು ಅಂತ ನನ್ನನ್ನು ಯೂಸ್ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ರೇನು. ತುಂಬ ಜನರಿಗೆ ಗಾಂಧೀಜಿ ರಾಜಕಾರಣಿ ಅಂತ ಗೊತ್ತು, ದೇಶವನ್ನು ಒಡೆದಿದ್ರಲ್ಲಿ ಅವರ ಪಾಲಿದೆ ಅಂತ ಗೊತ್ತು. ಹಾಗೆ 2 ಪೀಸ್ ಬಟ್ಟೆ, ಚರಕ ಸುತ್ತಿದ್ರು, ಉಪವಾಸ ಕೂತ್ಕೊಂಡ್ರು. ಆ ಉಪವಾಸವನ್ನು ನೋಡಿ ಬ್ರಿಟಿಷರು ವಿಲ ಒದ್ದಾಡಿ, ಪಾಪ ವೃದ್ಧ ಜೀವ ಉಪವಾಸದಿಂದ ಸಾಯ್ತಾ ಇದೆ ಅಂತ ನಮ್ಮ ಭಾರತೀಯರ ಮಾರಣಹೋಮ ಮಾಡಿದ ಬ್ರಿಟಿಷರು ಹೆದರಿ ಅವರಿಗೆ ಅಂಜಿ ಈ ಸ್ವಾತಂತ್ರ್ಯ ಕೊಟ್ಟರು ಅಂತೆಲ್ಲ ತುಂಬ ಕತೆ ಓದಿದ್ದೀವಿ ನಾವು. ಆದರೆ ಗಾಂಧೀಜಿಯಲ್ಲಿ ಒಬ್ಬ ಲಿರಿಕ್ಸ್ ರೈಟರ್ ಇದ್ದ. ಆ ಲಿರಿಕ್ಸ್ ಹೆಂಗೆ ಬರಿತಾ ಇದ್ದು ಅಂತ ಕೇಳಿದ್ರೆ, ಮುಂಚೆಯೇ ಇದ್ದ ಒಂದು ಹಾಡನ್ನು ಒಂಚೂರು ಚೇಂಜ್ ಮಾಡಿದ್ರೆ ಸಾಕು. ರಘುಪತಿ ರಾಘವ ರಾಜಾರಾಮ್, ಈ ಹಾಡು ಕೇಳಿದಾರಲ್ಲ, ತುಂಬ ಫೇಮಸ್ಸು. ಮಧ್ಯದಲ್ಲಿ ಗಾಂಧೀಜಿಯವರು ಒಂದು ಸಾಹಿತ್ಯವನ್ನು ಸೇರಿಸ್ತಾರೆ. ಈಶ್ವರ ಅಲ್ಲ ತೇರೆ ನಾಮ್, ಅರಿ ಅಲ್ಲ ಏನಕ್ಕೆ ಬಂದ ಅಲ್ಲಿ ರಘುಪತಿ ರಾಘವ ರಾಜಾರಾಮ್, ಅದೆಲ್ಲ ನಮ್ಮ ಹಿಂದೂಗಳಿಗೆ ಸೇರಿದ್ದು. ಆ ಸೆಕ್ಯುಲರ್ ಮನಸ್ಥಿತಿಯನ್ನು ಗಾಂಧೀಜಿ ಹೇರಿದ್ದಾರೆ. ಆ ಟೈಮಲ್ಲಿರೋರು ಹೇರಿಸ್ಕೊಂಡಿದ್ದಾರೆ. ಇವಾಗ ಆ ವಾದವನ್ನು ಮಾಡೋರು ನಮಗೆ ಹೇರಕ್ಕೆ ಬರ್ತಿದ್ದಾರೆ. ಸೊ ಹಿಂದೂ ಅಂದರೆ ಬೈ ಬರ್ತ್ ಸೆಕ್ಯುಲರ್. ಏನಕ್ಕೆ ಅಂದರೆ ಇಲ್ಲಿ ಮಸೀದಿ ಕಟ್ಟೋಕ್ಕೆ, ಕ್ರಿಶ್ಚಿಯನ್ರಿಗೆ ಚರ್ಚ್ ಕಟ್ಟೋಕ್ಕೆ ಜಾಗ ಕೊಟ್ಟಿದ್ದು ಹಿಂದೂ ರಾಜರು. ಜಾಗ ಕೊಟ್ಟಿದ್ದಷ್ಟೇ ಅಲ್ಲ, ಸಿಮೆಂಟು, ಮರಳು, ನೀರು ಎಲ್ಲ ಕೊಟ್ಟಿದ್ದು ನಾವೇ ಅಲ್ವಾ, ಎಲ್ಲಿಂದಲೋ ಬಂದವರಿಗೆ. ಹೀಗಾಗಿ ಗಾಂಧಿವಾದ ಔಟ್ಡೇಟೆಡ್ಡು, ದೂರ ಇಡಬೇಕು. ಇಲ್ಲಾಂದರೆ ದೇಶ ಪಾಕಿಸ್ತಾನನೋ ಬಾಂಗ್ಲಾದೇಶನೋ ಥರ ಇನ್ನೊಂದು ಹೋಳಾಗೋದು ಬೇಡ ಅಲ್ಲ. ಜೈ ಶ್ರೀರಾಮ್.